ಹಾಂ ಮುಂದುಗಡೆಯ ಸಾರ್ವಜನಿಕ ಬಹುಶಃ ನೀವು ನೋಡ್ತಾ ಇರ್ಬೋದು KSM ಬಡಾವಣೆಯಲ್ಲಿರುವಂಥ JSS ಕಾಲೇಜ್ ರಸ್ತೆಯಲ್ಲಿ ಹಲವಾರು ವರ್ಷಗಳಿಂದ ಒಂದು ಬೇಡಿಕೆಯನ್ನು ಇಟ್ಟು ಏನಪ್ಪ ಅಂದರೆ ಮರಳಿ ವೃತ್ತದಲ್ಲಿ ಮಳೆ ಬಂದಾಗಲೆಲ್ಲ ತುಂಬ ನೀರು ಮತ್ತು ಮರಳಿ ಹೋಗೋದು ಕೂಡ ರಸ್ತೆ ಏನಿದೆ ಆ ರಸ್ತೆ ಮುಖ್ಯ ರಸ್ತೆ ಕಳಪೆಯಿಂದ ಅವಾಗಿಂದನೂ ಕೂಡ ಇದು ಇರೋದನ್ನ ರಸ್ತೆನ ಸರಿಪಡಿಸಬೇಕು ಅಂತ ಹೇಳ್ಕೊಂಡಾಗ ಇತ್ತೀಚೆಗೆ ಸುಮಾರು 2.2 ಕೋಟಿ ವೆಚ್ಚದಲ್ಲಿ ಬಿಡಿ ಇಲಾಖೆಯಿಂದ ಸ್ಯಾಂಕ್ಷನ್ ಮಾಡಿ ಈ ರಸ್ತೆನ ಸರಿಪಡಿಸಬೇಕು ಸುಮಾರು 2.5 ಕೋಟಿ ಅಷ್ಟು ವೆಚ್ಚದಲ್ಲಿ ಒಂದು ಕಾಮಗಾರಿಯನ್ನು ಆರಂಭ ಮಾಡಿರ್ತಾರೆ. ಆದರೆ ಇದನ್ನು ಪಡ್ಕೊಂಡಂಥ ಗುತ್ತಿಗೆದಾರರು ಇವತ್ತು ಏನು ಸಾರ್ವಜನಿಕವಾಗಿ ಬಂದಂಥ 2.5 ಕೋಟಿ ಹಣವನ್ನು ಪೋಲ್ ಮಾಡೋದ್ರ ಮುಖಾಂತರವಾಗಿ ಈ ಒಂದು ರಸ್ತೆಯನ್ನು ತುಂಬ ಕಳಪೆ ಕಾಮಗಾರಿಯಲ್ಲಿ ಮಾಡಿರೋಂಥ ವಿಷಯಗಳು ನಿಮಗೆಲ್ಲ ಇವತ್ತು ಕಾಣಿಸ್ತಾ ಇದೆ. ಈಗಾಗಲೇ ಸುಮಾರು ಒಂದು 10 ದಿನವೂ ಆಗಿಲ್ಲ ಅನ್ಸುತ್ತೆ ಈ ಒಂದು ಕಾಮಗಾರಿ ಕೂಡ 10 ದಿನವೂ ಕೂಡ ಕಳೆದಿಲ್ಲ. ಆದರೆ 10 ದಿನದ ಒಳಗಡೆನೇ ಈ ಒಂದು ರಸ್ತೆ ಈಗಾಗಲೇ ಹದಗೆಟ್ಟೋಗಿರೋಂಥದ್ದು ನೀವು ನೋಡ್ತಾ ನಿಜ. ಅಷ್ಟೇ ಅಲ್ಲ, ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆಯ ಇಕ್ಕೆಲಗಳಲ್ಲಿ ಮಾಡಿರೋಂಥ ಚರಂಡಿ ವ್ಯವಸ್ಥೆ ಏನಿದೆ ಅದನ್ನು ಕೂಡ ಕಳಪೆ ಕಾಮಗಾರಿಯಲ್ಲಿ ಮಾಡಿದ್ದಾರೆ. ಯಾವುದೇ ಒಂದು ವೈಜ್ಞಾನಿಕ ರೀತಿಯಲ್ಲಿ ಒಂದು ಕಾಮಗಾರಿಯನ್ನು ಮುಗಿಸ್ಕೊಡ್ದೇ ಇವತ್ತು ಹಣವನ್ನು ಹೊಡೆಯುವಂಥ ಉದ್ದೇಶವನ್ನು ಇಟ್ಟುಕೊಂಡು ಕಾಮಗಾರಿ ಭಾಳ ಸಾರ್ವಜನಿಕರಿಗೆ ನೋವುಂಟಾಗಿದೆ. ಅಷ್ಟೇ ಅಲ್ಲ, ನೀವು ನೋಡ್ತಾ ಇದ್ದೀರಾ ಈ ರಸ್ತೆನ ಈಗಾಗಲೇ ಅದರಿಂದಲೇ ಈ ಪರಿಸ್ಥಿತಿ ಬಂದಿರೋದು. ಏನಾದರೂ ಮಳೆಗಾಲ ಆರಂಭ ಆಗಿ ಒಂದೇ ಒಂದು ಮಳೆ ಹೊಡೋದು ಕೂಡ ಪೂರ್ಣ ಪ್ರಮಾಣದಲ್ಲಿ ಈ ಒಂದು ರಸ್ತೆ ಹಾಳಾಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಆದ್ದರಿಂದ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ ಈ ಒಂದು ಕಳಪೆ ಕಾಮಗಾರಿ ಆಗಿರೋದ್ರ ಈ ದಿವಸ ಏನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕಾನೂನನ್ನ ತಕ್ಕಿ ಇದೆಯೋ ಏನಿದೆ ಅದನ್ನು ಮತ್ತೆ ಮಗನಿಗೆ ಕಾನೂನು ತಗೊಂಡ್ಬರ್ಬೇಕು ವಾಪಸ್. ಯಾವುದೇ ಕಾರಣಕ್ಕೆ ಆ ಕಾನೂನು ತೆಗಿಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ಈ ಒಂದು ಪಾದಯಾತ್ರೆ ಕೈಗೊಳ್ಳಬೇಕು ಅಂತೇಳಿ ಒಂದು ಆದೇಶ ಆಗಿದೆ. ಅದರಂತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಳ್ಳಕೆರೆ ಶಾಸಕರ ನೇತೃತ್ವದಲ್ಲಿ ಇವತ್ತು ದೊಡ್ಡೇರಿಯಿಂದ ಆ ಪಾದಯಾತ್ರೆ ಪ್ರಾರಂಭ ಆಗಿದೆ. ಆ ಪಾದಯಾತ್ರೆಗೆ ಪ್ರಾರಂಭ ಮಾಡೋಕ್ಕೋಸ್ಕರ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ KPCC ವತಿಯಿಂದ ನಿಮ್ಗೆಲ್ಲರಿಗೂ ಸಂದೇಶ ಕೇಂದ್ರ ಸರ್ಕಾರಕ್ಕೆ ಹೋಗ್ಲಿ ಅಂತ ಹೇಳಿ ಮನವಿ ಮಾಡಿಕೊಂಡ ಈ ಪಾದಯಾತ್ರೆ